ಇದು ಹಿಂದೆ ನೀರ ಅಂದರೆ ಎಂಡ ಕಲ್ಲು ಎಂಬ ಕಲ್ಪನೆ ಇತ್ತು. ನೀರ ಅಂದರೆ ಕಲ್ಲು ಅಲ್ಲ, ಎಂಡವೂ ಅಲ್ಲ. ಇದು ಕಲ್ಪರಸದಿಂದ ಅಮೃತ, ಕಲ್ಪಾಮೃತ ಎಂದು ಇದನ್ನು ಕಾಸರಗೋಡು ರಿಸರ್ಚ್ ಸ್ಟೇಷನ್ ಕಂಡು ಹಿಡಿದು ರೈತರಿಗೆ ಮನವರಿಕೆ ಮಾಡಿಕೊಟ್ಟ ಮೇಲೆ ನಾವು ಇದನ್ನು ಸಂಸ್ಕರಣೆ ಮಾಡುತ್ತಿದ್ದೇವೆ. ಈ ಸಂಸ್ಕರಣೆ ಮಾಡಲಿಕ್ಕೆ ಮೀಡಿಯಾ ಏನು ಎಂದರೆ 0 ಡಿಗ್ರಿಯಲ್ಲಿ ಸಂಸ್ಕರಣೆ ಮಾಡಬೇಕು. ಒಂಬಾಳೆಯಿಂದ ಹೊರಗಡೆ ಬಂದ ತಕ್ಷಣವೇ ಅದು ಐಸ್ ಮಧ್ಯದಲ್ಲಿ ಶೇಖರಣೆ ಆಗುತ್ತದೆ. ಒಮ್ಮೆ ಉಪಯೋಗಿಸಿದ ಕವರನ್ನು ಮತ್ತೆ ಉಪಯೋಗಿಸುವುದಿಲ್ಲ. ಹಸುವಿನ ಕೆಚ್ಚಲಿನಲ್ಲಿ ಎಷ್ಟು ದಿನ ಹಾಲಿದ್ದರೂ ಕೆಡುವುದಿಲ್ಲ. ಹಾಗೆ ಒಂಬಾಳೆಯಲ್ಲಿರತಕ್ಕಂಥ ರಸವು ಎಷ್ಟು ದಿನದರೂ ಹಾಳಾಗುವುದಿಲ್ಲ. ಆ ಹಸುವಿನ ಕೆಚ್ಚಲಿನಿಂದ ಬಂದ ಹಾಲು ಹೊರಗಡೆ ಬಂದ ತಕ್ಷಣ ನಾವು ಕಾಯಿಸುತ್ತೇವೆ ಅಥವಾ ಫ್ರಿಜ್ಜಿನಲ್ಲಿ ಇಡುತ್ತೇವೆ, ಸಂಸ್ಕರಿಸುತ್ತೇವೆ. ಆವಾಗ ಹಾಲು ಹಾಳಾಗುವುದಿಲ್ಲ. ಅದೇ ರೀತಿಯಾಗಿ ಈ ನೀರಾವನ್ನು ಕಲ್ಪರಸವಾಗಿ ಇರಬೇಕು ಎಂದರೆ ನಾವು 0 ಡಿಗ್ರಿಯಲ್ಲಿ ಸಂಸ್ಕರಣೆ ಮಾಡಬೇಕು. ಆಗ ಅದು ಸಂಸ್ಕರಣೆಯಾಗಿ 1 ತಿಂಗಳವರೆಗೂ ಫ್ರಿಜ್ಜಿನಲ್ಲಿ ಇಟ್ಕೊಂಡು ಹಾಳಾಗುವುದಿಲ್ಲ. ಹೊರಗಡೆ ಇಟ್ಟ ತಕ್ಷಣ ಬ್ಯಾಕ್ಟೀರಿಯಾ ಎಂಟ್ರಿಯಾಗಿ ಅದು ಎಂಡವಾಗಿ ಕನ್ವರ್ಷನ್ ಆಗುತ್ತದೆ.